ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮದು ಹನುಮಸ್ಕೂಡಲ್ಲಿ ಸ್ಕೂಲ್ ಡೇ ಇತ್ತು. ಸೊ ಸ್ಕೂಲ್ ಡೇ ಪ್ರಯುಕ್ತ ರೆಡಿ ಆಗೋಣ ಅಂದರೆ ಸ್ವಲ್ಪ ನನಗೆ ನಾನು ಬ್ಯುಸಿ ಇದ್ದೆ, ಹಾಗಾಗಿ ಅವಳ ರೆಡಿ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೆ. ಸೊ ಅಷ್ಟರಲ್ಲಿ ನಾನೊಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ರಿಂದ ಪಾರ್ಸಲ್ ಬಂದಿತ್ತು. ಪಾರ್ಸಲ್ ಓಪನ್ ಮಾಡಿ ಸೊ ಒಂದು ಡಿಸ್ಪ್ಲೇ ಮಾಡಿ ನೋಡೋಣ ಅಂತ. ಏನದು ಪಾರ್ಸಲ್ ಅಂತ ಹೇಳಿದ್ರೆ, ನನ್ನ ಮೆಟೀರಿಯಲ್ಸ್ನ ಡಿಸ್ಪ್ಲೇ ಹಾಕೋಕ್ಕೆ ಡಾಲ್ ಬೇಕಿತ್ತು ನನಗೆ, ಪ್ಲಾಸ್ಟಿಕ್ದು. ಸೊ ಆರ್ಡ್ರ್ ಮಾಡಿದ್ದೆ, ಬಂದಿದ್ದು ಲೇಟಾಗಿತ್ತು. ಆದರೂ ಕೂಡ ನನಗೆ ಅವತ್ತೇ ಸಿಕ್ಕಿದ್ರಿಂದ ಸೊ ಟೈಮ್ ಆಗಲಿಲ್ಲ ಎಲ್ಲ ಫಿಕ್ಸ್ ಮಾಡೋಕ್ಕೆ. ಒಂದು ಸಿಂಗಲ್ ಪೀಸ್ನ ಫಿಕ್ಸ್ ಮಾಡಿ ನೋಡಿ, ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಸ್ಟಿಚ್ ಇತ್ತು ಅಂತ ಸ್ಟಿಚ್ ಮಾಡ್ತಾಯಿದ್ದೆ. ಅದೇ ಗ್ಯಾಪಲ್ಲಿ ನಮ್ಮ ಹುಡುಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಸಾಂಗ್ ಗೊತ್ತಿಲ್ಲ, ಒಟ್ರಾಸಿ ಏನೋ ಒಂದು ಮಾಡಬೇಕು ಅಂತ ಮಾಡಿ ಲಾಸ್ಟಿಗೆ ಮರ್ತೋಯ್ತು ಅಂದ್ಲು. ಆಮೇಲೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕಿತಾಪತಿ ಎಲ್ಲ ಮಾಡಿ ಆಟ ಆಡಿಕೊಂಡು ಕೂತಿದ್ರು ಇಬ್ಬರೂ. ಅಷ್ಟರಲ್ಲಿ ನನ್ನ ಕೆಲಸನೂ ಸ್ವಲ್ಪ ಮುಗಿತಾ ಬಂತು. ಆಮೇಲೆ ಅವಳನ್ನ ರೆಡಿ ಮಾಡೋಕ್ಕೆ ಅಂತ ಹೋದೆ. ಸೊ ರೆಡಿ ಮಾಡೋ ಅಷ್ಟರಲ್ಲಂತೂ ಸಾಕು ಮಾಡಿಬಿಟ್ಲು. ಯಾವ ಲೆವೆಲಿಗೆ ರೆಡಿ ಮಾಡಿದ್ದೀನಿ ಅಂದರೆ, ಸೊ ಮದುವೆ ಹುಡುಗಿನ ರೆಡಿ ಮಾಡ್ಬೋದಿತ್ತೇನಪ್ಪ, ಅಷ್ಟು ಟೈಮ್ ತೊಗೊಂಡಿದ್ದೆ. 1.5 hour ತೊಗೊಳ್ತು. ಸೊ ಬರೀ ಕಿತಾಪತಿ ಮಾಡೋಳು, ಮತ್ತು ಅಳಿಸೋದು, ಸರಿ ಮಾಡೋದು, ತಲೆ ಬಚ್ಚೋದು. ಅವಳ ಮಗದ ರಿಯಾಕ್ಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಮ್ಮನ ಹೆಲ್ಪೆಲ್ಲ ತೊಗೊಂಡಿದ್ದೀನಿ ಬರೀ 2 ಜುಟ್ಟು ಹಾಕೋಕ್ಕೆ, ಅಷ್ಟು ರಿಸ್ಕ್ ಕೊಟ್ಟಿದ್ದಾಳೆ. ಸೊ ಫೈನಲಿ ಹಂಗೂ ಹಿಂಗೂ ಮಾಡಿ ಕಿತಾಪತಿ ಮಾಡಿ ನಗಾಡಿಸಿ ವೀಡಿಯೋನ ಮಾಡಿದೆ. ಅವಳಿಗೆ ಏನಂದರೆ ವೀಡಿಯೋ ಮಾಡೋದ್ರಲ್ಲೇ ಅವಳದು ಫೋಕಸ್ಸು. ಮೇಕಪ್ ಮಾಡ್ತಾಯಿದ್ದೀನಿ, ವೀಡಿಯೋ ಕಡೆನೇ ನೋಡ್ತಿದ್ದಾಳೆ. ಸೊ ಫೈನಲ್ ಲುಕ್ ಈ ಥರ ಆಯಿತು. ಆ್ಯಂಡ್ ಈ ಡ್ರೆಸ್ ಕೂಡ ನಾನೇ ಸ್ಟಿಚ್ ಮಾಡಿದ್ದು ಅವಳು ಲಾಸ್ಟ್ ಇಯರ್ ಬರ್ಡೇಗೆ. ಸೊ ಸ್ಕೂಲ್ಡಲ್ಲಿ ಅವರೇ ಡ್ರೆಸ್ ಕೊಡೋದ್ರಿಂದ ಅದೇ ಗ್ಯಾಪಲ್ಲಿ ಅಮ್ಮಂಗೆ ಸ್ವಲ್ಪ ಅರ್ಜೆಂಟ್ ಮಾಡೋಕ್ಕೋಗಿ ತಂತಿಗೂ ಇದು ಬೇಲಿಯಲ್ಲಿ ಏಟಾಗ್ಬಿಟ್ಟು ಕಾಲಿಗೆ ಬೇಲಿ ದಾಟಬೇಕಾದ್ರೆ ಸ್ಕೂಲ್ ಹತ್ರ ಏಟಾಗಿದ್ದು. ಸೊ ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಬಂದು ನೋಡೋ ಅಷ್ಟರಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಡ್ಯಾನ್ಸಿನ ಫುಲ್ ವೀಡಿಯೋ ಮಾಡ್ತಾ ಇವತ್ತಿನ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಮ್ಮನೆ ಪುಟಾಣಿದ್ದು ಫುಲ್ ಡ್ಯಾನ್ಸ್ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಸೊ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.